ಮುಖದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ರೆಮಿಡಿ ಹೇಳ್ತೀನಿ. ಅದು ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರೂ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಉಪಯೋಗ ಆಗ್ತದೆ. ನೋಡ್ರಿ, ಇವತ್ತಿನ ಒಂದು ದಿನಮಾನಗಳಲ್ಲಿ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗ್ತಕ್ಕಂಥ ವಿಕೋ ಟರ್ಮರಿಕ್, ಫೇರ್ ಆ್ಯಂಡ್ ಲವ್ಲಿ, ಪೌಂಡ್ಸು, ಸಾವಿರಾರು ಕಾಸ್ಮೆಟಿಕ್ಸ್ ಪೇಸ್ಟ್ಗಳನ್ನು ಬಂದವ. ಇವ್ಯಾವು ಹಚ್ಲಾಕ್ ಹೋಗ್ಬೇಡ್ರಿ. ಯಾಕ ಅಂತಂದರೆ ಇದರಿಂದ ಸೈಡ್ ಎಫೆಕ್ಟ್ ಆಗ್ತದೆ. ಅದ್ಭುತವಾಗಿರ್ತಕ್ಕಂಥ ನಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ಒಂದು ವಸ್ತುವಿನಿಂದ ಅದ್ಭುತವಾಗಿರ್ತಕ್ಕಂಥ ನಾವು ಮನೆಯಲ್ಲಿ ತಯಾರು ಮಾಡಿ ಹಚ್ಕೊಳ್ಳುವಂತಹ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಮುಖಕ್ಕೆ ಹಚ್ಕೊಂಡ್ರೆ ಮುಖದ ಕಾಂತಿ ಲಕಲಕ ಅಂತ ಹೊಳಿತದೆ. ನೋಡ್ರಿ, ಸಾವಿರಾರು ಮೆಡಿಕಲ್ ಸ್ಟೋರ್ಗಳಲ್ಲಿ ಸೇಲ್ ಮಾಡ್ತಕ್ಕಂಥ ವಿಕೋ ಟರ್ಮರಿಕ್ ಆಗಲಿ, ಪೌಂಡ್ಸ್ ಆಗಲಿ, ಫೇರ್ ಆ್ಯಂಡ್ ಲವ್ಲಿ ಆಗಲಿ, ಇವೆಲ್ಲ ಬಂದವಲ್ರಿ. ಇವ್ಯಾವು ಯೂಸ್ ಮಾಡಬೇಡ್ರಿ. ಇದರಿಂದ ಸೈಡ್ ಎಫೆಕ್ಟ್ ಆಗ್ತದೆ, ಸ್ಕಿನ್ನಿಗೆ ಅಲರ್ಜಿ ಆಗ್ತದೆ. ನಾವು ಮನೆಯಲ್ಲೇ ತಯಾರು ಮಾಡಿಕೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರೆಮಿಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಹೊಲಕ್ಕೆ ಹೋಗಿ ಅರಿಶಿಣ ಬೋಟ್ಗಳನ್ನು ತರಬೇಕು. ಅದು ಕುದಿಸಬಾರ್ದು, ಕುದಿಸಲಾರದ ಅರಿಶಿಣ ಬೋಟ್ಗಳು ಅವಾಗೇ ಫ್ರೆಶ್ ಹೊಲದಲ್ಲಿ ಕಿತ್ತಿ ಏನಪ್ಪ ಅಂತಂದರೆ ಅದರ ಎಲೆಗಳನ್ನು ತೆಗೆದು ಆ ಬೋಟ್ಗಳು ಇರ್ತಾವಲ್ರಿ, ಆ ಬೋಟ್ಗಳು ಏನಿಲ್ಲ ಅಂತಂದರೆ ಒಂದು ಅರ್ಧ ಕೆ ಜಿ ಆಗುವಷ್ಟು, ಇಲ್ಲ ಅರ್ಧ ಕೆ ಜಿಗಿಂತ ಕಡಿಮೆ ಆಗುವಷ್ಟು ಬೋಟ್ಗಳನ್ನು ತಂದು ಒಂದು ಕಾಟನ್ ಬಟ್ಟೆಯಲ್ಲಿ ಅವುಗಳನ್ನು ಏನಪ್ಪ ಅಂದರೆ ಚೆನ್ನಾಗಿ ಕಟ್ಟಬೇಕು. ಕಟ್ಟಿ ಏನಪ್ಪ ಅಂದ್ರೆ ಮನೆಯೊಳಗೆ ಎಲ್ಲಾದರೂ ಕಟ್ಟಬೇಕು. ಒಂದು ಗೂಟಕ್ಕಾಗಲಿ, ಒಂದು ಸರಕ್ಕಾಗಲಿ, ಮನೇಲಿ ಎದಕ್ಕೆ ಆದರೂ ಅದು ಬಿಸಿಲು ಹತ್ತಬಾರ್ದು. ಇಷ್ಟೇ, ಬಿಸಿಲು ಹತ್ತಲಂಗೆ ನಾವು ನೋಡ್ಕೋಬೇಕು. ಹೀಗಾಗಿ ನಾವು ಮೇಲೆ ಎಲ್ಲಾದರೂ ಮನೆಯೊಳಗೆ ಎಲ್ಲಾದರೂ ಕಟ್ಟಬೇಕು. ಕಟ್ಟಿ ಮಿನಿಮಮ್ 45 ದಿನ ಅದಕ್ಕೆ ಮುಟ್ಟಬಾರ್ದು. 45 ದಿನ ನಂತರ ತೆಗಿಬೇಕು. ತೆಗೆದು ಬಟ್ಟೆಯನ್ನು ತೆಗೆದು ಅರಿಶಿಣ ಆ ಬೋಟ್ಗಳನ್ನು ಸಂಪೂರ್ಣವಾಗಿ ಒಣಗಿರ್ತಾವೆ, ಅವುಗಳನ್ನು ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ಜಲ್ಲಡಿ ಹಿಡಿಬೇಕು. ಜಲ್ಲಡಿಯನ್ನು ಹಿಡಿದು ಬಂದಿರತಕ್ಕಂಥ ಒಂದು ಬಾರಿಕ್ ಪೌಡ್ರ್ ಥರ ಆಗ್ತದೆ. ಅದು ಪೌಡ್ರ್ ಮುಟ್ಟಿದ್ರೆ ಭಾಳ ಏನಪ್ಪ ಅಂದ್ರೆ ಹಿಟ್ಟಿನ ಥರ ಇರ್ತದೆ, ಹಿಟ್ಟಿನಕ್ಕಿಂತ ಬರಿಕೆ ಇರ್ತದೆ. ಅದು ತಗೊಂಡು ಏನು ಮಾಡಬೇಕು, ಒಂದು ಬಟ್ಟಲಲ್ಲಿ ಶೇಖರಣೆ ಮಾಡಿ ಆಕಳ ಬೆಣ್ಣೆ ತಯಾರು ಮಾಡಬೇಕು. ಬೆಣ್ಣೆ ಅದು ದೇಶಿ ಆಕಳೇ ಇರಬೇಕು. ದೇಶಿ ಆಕಳ ಒಂದು ಬೆಣ್ಣೆ ಭಾಳ ಪವರ್ಫುಲ್ ಅದು. ಆ ಬೆಣ್ಣೆ ತಗೊಂಡು ಏನಪ್ಪ ಅಂತಂದರೆ ತಗೊಂಡು ಅದು ನಾವೇನು ಮಾಡಿರ್ತೀವಲ್ಲ ಪೌಡ್ರು, ಆ ಪೌಡ್ರು 2 ಚಮಚ ಇನ್ನೊಂದು ಬೌಲ್ನಲ್ಲಿ ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಒಂದು 2 ಸ್ಪೂನ್ ಬೆಣ್ಣೆ, ಇಲ್ಲ ಅಂತಂದರೆ ನಿಮ್ಗೆ ಸರಿ ಹೋಗಲ್ಲ ಅಂತಂದರೆ ಒಂದು 3 ಸ್ಪೂನು ಏನಪ್ಪ ಅಂತಂದರೆ ಪೌಡ್ರು, ಈ ಅರಿಶಿಣ ಬೋಟ್ನಿಂದ ತಯಾರು ಮಾಡಿರ್ತಕ್ಕಂಥ ಪೌಡ್ರು 3 ಸ್ಪೂನು ಪೌಡ್ರು, 2 ಸ್ಪೂನು ಆಕಳ ಬೆಣ್ಣೆ ತೊಗೊಂಡು ಚೆನ್ನಾಗಿ ಕಲಸ್ಬೇಕು. ನೀವು ಎಷ್ಟು ಚೆಂದ ಕಲಿಸ್ತೀರಿ ಅಷ್ಟು ಹದಕ್ಕೆ ಬರ್ತದೆ. ಅದು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಅದು ಹೇಗಾಗಬೇಕಪ್ಪ ಅಂತಂದ್ರೆ ಜಿಗಿ ಆಗ್ಬೇಕ್ರಿ. ಸ್ವಲ್ಪ ಜಿಗಿ ಆಗ್ತದೆ. ತದನಂತರ ಮತ್ತೆ ಕೈಯಲ್ಲಿ ತೊಗೊಂಡು ಮತ್ತೆ ನಾವೇನು ಮಾಡಬೇಕು, ಇಷ್ಟಿಷ್ಟು ಕೈಯಲ್ಲಿ ತೊಗೊಂಡು 1 ಸ್ಪೂನ್ ಅಂದಾಜಷ್ಟು ತೊಗೊಂಡು ಏನು ಮಾಡಬೇಕು, ಹೀಗೆ ಮಾಡಿದಾಗ ಹದ ಇನ್ನೂ ಚೆನ್ನಾಗಿ ಬರ್ತದೆ ರೀ. ಹೀಗೆಲ್ಲ ಮಾಡಿಕೊಂಡು ಮತ್ತು ಹೀಗೆಲ್ಲ ಮಾಡಿಕೊಂಡು ಒಂದು 10-15 ಸರ್ತಿ ಮಾಡಿ ನಮ್ಮ ಕೈಗೆ ಶಾಖ, ಈಗ 2 ಕೈಗಳನ್ನು ಉಜ್ಜಿದಾಗ ಶಾಖ ಉತ್ಪತ್ತಿ ಆಗ್ತವೆ.
ಆವಾಗ ಅದು ಪೇಸ್ಟ್ ಚೆನ್ನಾಗಿ ಆಗ್ತದೆ, ಹದಕ್ಕೆ ಬರ್ತದೆ. ಬಂದಮೇಲೆ ಮುಖಕ್ಕೆ ಎಲ್ಲ ಕಡೆ ಮುಖಕ್ಕೆ ಹಚ್ಕೊಳ್ಬೇಕು. ಈ ಥರ ಇದು ರಾತ್ರಿ ಹಚ್ಕೋಬೇಕು ಮಲಗುವಾಗ. ಊಟ ಮಾಡಿ ರಾತ್ರಿ ಏನು ಮಲಗ್ತಿರಲ್ರಿ, ಇನ್ನೇನು 10-15 ನಿಮಿಷದಲ್ಲಿ ಮಲಗ್ತಿರಲ್ಲ, ಆವಾಗ ಚೆನ್ನಾಗಿ ಹಚ್ಬೇಕು, ಚೆನ್ನಾಗಿ ಉಜ್ಜಬೇಕು. ಹೀಗೆ ಎಲ್ಲ ಕಡೆ ಹಚ್ಕೊಳ್ಬೇಕು. ಎಲ್ಲ ಕಡೆ ಹಚ್ಚಿದ ನಂತರ ಒಂದು 10 ನಿಮಿಷ ಏನಪ್ಪ ಅಂತಂದರೆ ಹಾಗೆ ಇರಬೇಕು, ಕೈ ತೊಳ್ಕೊಬೇಕು. 10 ನಿಮಿಷ ಆದ ನಂತರ ಇದು ಒಣಗ್ತದೆ ರೀ. ಒಣಗಿದಾಗ ಏನಪ್ಪ ಅಂದ್ರೆ ರಾತ್ರಿ ಮಲ್ಕೋಬೇಕು. ಮುಂಜಾನೆ ಎದ್ದು ಚೆನ್ನಾಗಿ ತೊಳಿಬೇಕು. ಯಾವುದೇ ಸೋಪು, ಲೈಬೆ ಆಗಲಿ ಸಂತೂರ್ ಆಗಲಿ, ಯಾವುದೇ ಒಂದು ಸೋಪ್ನಿಂದ ತೊಳಿಬಾರ್ದು. ಮೊದಲು ನೀರಿನಿಂದ ತೊಳ್ಕೊಂಡು ಅದ ನಂತರ ಕಡಲೆ ಹಿಟ್ಟಿರ್ತಲ್ರಿ, ಆ ಕಡಲೆ ಹಿಟ್ಟನ್ನು ತಗೊಂಡು ಆವಾಗ ಮುಖ ಚೆನ್ನಾಗಿ ತೊಳ್ಕೊಬೇಕು. ಹೀಗೆ ನೀವು 10 ದಿನ ಮಾಡಿದ್ರೆ ನೋಡ್ರಿ, ಮುಖದ ಸೌಂದರ್ಯ ಭಾಳ ಹೆಚ್ಚುತ್ತೆ. ಇದರಿಂದ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಈ ಚರ್ಮದ ಮೇಲಿರ್ತಕ್ಕಂಥ ಕಪ್ಪು ಮೊಡವೆಗಳು, ಕಪ್ಪು ಚುಕ್ಕೆಗಳು ಏನಪ್ಪ ಅಂತಂದರೆ ಈ ಕಲಿಗಳು ಯಾವುದೂ ಇರುವುದಿಲ್ಲ. ಮುಖದ ಸೌಂದರ್ಯ ಹೆಚ್ಚಾಗ್ತದೆ. ಒಂದು 10 ದಿನ ಮಾಡ್ರಿ ನೋಡ್ರಿ. 10 ದಿನ ಮಾಡಿದ್ರೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ಅದ್ಭುತವಾಗಿರ್ತಕ್ಕಂಥ ರೆಮಿಡಿ ಮನೆಯಲ್ಲಿ ಟ್ರೈ ಮಾಡಿರಿ. ಅವಾಗ ನೋಡ್ರಿ ನಿಮ್ಮ ಮುಖದ ಕಾಂತಿ ಹೆಚ್ಚಾಗ್ತದೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಸೌಂದರ್ಯವನ್ನು ಕಾಪಾಡ್ಕೊಳ್ತಾರೆ ಹೆಣ್ಮಕ್ಕಳು. ಹೆಣ್ಮಕ್ಕಳಿಗಂತೂ ಇದು ಅದ್ಭುತವಾಗಿರ್ತಕ್ಕಂಥ ರೆಮಿಡಿ. ದಯಮಾಡಿ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗತಕ್ಕಂಥ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಕ್ರೀಮ್ಗಳನ್ನು ಯೂಸ್ ಮಾಡಬೇಡ್ರಿ, ಟ್ಯಾಬ್ಲೆಟನ್ನು ಯೂಸ್ ಮಾಡಬೇಡ್ರಿ. ಅದರಿಂದ ಸೈಡ್ ಎಫೆಕ್ಟ್ ಆಗ್ತದೆ. ಇದು ಪಕ್ಕಾ ಆಯುರ್ವೇದಿಕ್, ನಮ್ಮ ಹೊಲದಲ್ಲಿ ನ್ಯಾಚುರಲ್, ನಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ಏನಪ್ಪ ಅಂತಂದ್ರೆ ಅರಿಶಿಣ ಬೋಟ್ಗಳು. ಅರಿಶಿಣ ಒಂದು ಗುಣಧರ್ಮ ಏನಪ್ಪ ಅಂತಂದ್ರೆ ಆಂಟಿಬಯೋಟಿಕ್. ಅದು ನಮ್ಮ ಚರ್ಮದ ಮೇಲಿರ್ತಕ್ಕಂಥ ಒಂದು ಜಿಡ್ಡು, ಒಂದು ಎಣ್ಣೆ ಯುಕ್ತ ಏನಪ್ಪ ಅಂತಂದರೆ ಚರ್ಮ ಮೇಲೆ ಬಿಡ್ತದೆ ರೀ ಬೆವರಿನ ಮುಖಾಂತರ. ಹೀಗೆ ಇದನ್ನು ಲೇಪನ ಮಾಡಿದ್ರೆ ಯಾವುದೇ ಇನ್ಫೆಕ್ಷನ್ ಇರುವುದಿಲ್ಲ. ಆವಾಗ ಚರ್ಮ ಮೃದು ಆಗ್ತದೆ. ಆವಾಗ ಚರ್ಮ ಮೃದುವಾಗಿ ನಿಮ್ಮ ಮುಖ ಲಕಲಕ ಅಂತ ಹೊಳಿತದೆ. ನೀವು ಸೌಂದರ್ಯ ಭರಿತವಾಗಿ ಕಾಣ್ತೀರಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ. ಧನ್ಯವಾದಗಳು. ನೆನಪಿಟ್ಕೊಳ್ಳಿ, ಕುದಿಸಲಾರದ ಅರಿಶಿಣ ಮತ್ತು ನಮ್ಮ ದೇಸಿ ಗಾಯಿ ಅಂದರೆ ದೇಶಿ ಆಕಳು ಬೆಣ್ಣೆ, ಇದು ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು.